ಡಾಕ್ಟರ್ ನಿರುಪಮಾ ಕರ್ನಾಟಕದ ಒಬ್ಬ ಹೆಸರಾಂತ ಲೇಖಕಿ. 1933ರಿಂದ 2013ರವರೆಗೆ ಬಾಳಿದ ಡಾಕ್ಟರ್ ನಿರುಪಮಾ 118 ಕೃತಿಗಳನ್ನು ರಚಿಸಿದ್ದರು. ಅವುಗಳಲ್ಲಿ 80ನೆಯ ಕೃತಿ ಕೆರೆ ಎಂಬ ಶೀರ್ಷಿಕೆಯುಳ್ಳ 9 ಕಥೆಗಳ ಕಥಾ ಸಂಕಲನ. ಈ ಸಂಕಲನದಲ್ಲಿ ಬಂದಿರುವ ಕಥೆಗಳು ಈಗಾಗಲೇ ಸುಧಾ, ಮಯೂರ, ಕರ್ಮವೀರ, ಉತ್ಥಾನ, ವಿಕ್ರಮದ ವಿಜಯದಶಮಿ ವಿಶೇಷಾಂಕ ಇವುಗಳಲ್ಲೆಲ್ಲ ಪ್ರಕಟವಾಗಿದೆ. ಒಟ್ಟು 9 ಕಥೆಗಳ ಕಥಾ ಸಂಕಲನದ ಮೊದಲನೆಯ ಕಥೆ ಕೆರೆ. ಈಗ ಕೆರೆ. ಗುಂಡಾದ ನುಣ್ಣನೆಯ ಬೋಳು ತಲೆ, ನೆರಿಗೆ ಮೂಡಿದ ಹಣೆ, ಮೂಗಿನ ಮೇಲೆ ಚಾಳೀಸು, ಮೂಗಿನ ಕೆಳಗೆ ತುಟಿಯ ಸುತ್ತಲೂ ಬಾಗಿದ ನರೆತ ಮೀಸೆ, ವಸ್ತ್ರರಿಕ್ತ ವಕ್ಷ, ಮೊಣಕಾಲಿನ ಮೇಲೆ ಉಟ್ಟ 3 ಮೊಳದ ಅಂಗವಸ್ತ್ರ, ಎಡಭಾಗದಲ್ಲಿ ಸೊಂಟದಿಂದ ಅಂಗವಸ್ತ್ರದ ಮೇಲೆ ಚೈನಿನೊಂದಿಗೆ ನೇತಾಡುತ್ತಿರುವ ಒಂದು ಚಿಕ್ಕ ಗಡಿಯಾರ, ಬಲಗೈಯಲ್ಲಿ ಒಂದು ಉದ್ದನೆಯ ಬೆತ್ತ, ಹರಸುವಂತೆ ಸ್ವಲ್ಪ ಮೇಲಕ್ಕೆತ್ತಿದ ಎಡ ಅಂಗೈ, ಒಂದು ಕಾಲು ಹಿಂದಿಟ್ಟು ಇನ್ನೊಂದು ಕಾಲು ಮುಂದಕ್ಕೆ ಹಾಕಿ ನಡೆಯುತ್ತಿರುವ ಭಂಗಿಯಲ್ಲಿರುವ ಪಾದಗಳು. ಈ ಪಾದಗಳಿಗೆ ಸಾದಾ ಚಪ್ಪಲಿ. ಸತ್ಯ ಅಹಿಂಸೆಗಳಿಗೆ ಸರ್ವ ಸಮಾನತೆಗೆ ಸಂಕೇತವಾಗಿರುವ ಪೂಜ್ಯ ಬಾಪೂಜಿಯ ಜೀವಂತ ಪ್ರಮಾಣದ ತೈಲವರ್ಣ ಚಿತ್ರ. ಪಂಚಾಯತಿ ಕಚೇರಿಯ ಹಜಾರದಲ್ಲಿ ಎದುರಿಗೆ ಕಾಣುವಂತಿರುವ ಗೋಡೆಯ ಮೇಲೆ ನೂಲಿನ ಹಾರದೊಂದಿಗೆ ಗಂಭೀರವಾಗಿರುವ ಆ ಚಿತ್ರ ತೂಗಾಡುತ್ತಿದೆ. ಆ ಚಿತ್ರದ ಕೆಳಗೆ ಚಾಪೆಯ ಮೇಲೆ ದೊಡ್ಡದೊಂದು ಕಡತದ ಮುಂದೆ ಲೆಕ್ಕ ಬರೆಯುತ್ತಾ ಕುಳಿತಿದ್ದ ಶಾನುಭೋಗ ಶಾಮಣ್ಣ. ಸಾಮೇರ ಎಂಬ ಮಾತು ಕೇಳಿ ತಲೆ ಎತ್ತಿ ಕನ್ನಡಕದ ಮೂಲಕ ತೀಕ್ಷ್ಣವಾಗಿ ನೋಡಿದ. ಕಚೇರಿಯ ಮೆಟ್ಟಲ ಬಳಿಯಲ್ಲಿಯೇ ನಿಂತಿದ್ದ ಚೋಮನನ್ನು ನೋಡಿ ಹುಬ್ಬು ಏರಿಸಿದ. ನಮಸ್ಕಾರ ಜಾವರು. ತಲೆಗೆ ಸುತ್ತಿದ್ದ ಸಿಂಬೆಯಂತಹ ಮಾಸಿದ ಬಟ್ಟೆಗೂ ಕಿವಿಗೂ ನಡುವೆ ಸಿಕ್ಕಿಸಿಕೊಂಡ ಅರೆಸುಟ್ಟ ಚುಟ್ಟ, ದಪ್ಪಕ್ಕೆ ಹೊಸೆದ ಕೆಂಪು ಉಡಿದಾರಕ್ಕೆ ಸಿಕ್ಕಿಸಿಕೊಂಡು ಹಿಂದೊಂದು ಬಾರು ಮುಂದೊಂದು ಬಾರು ನೇತಾಡುತ್ತಿದ್ದ ಲಂಗೋಟಿ, ಕೈಯಲ್ಲೊಂದು ದೊಣ್ಣೆ, ಕಾಲಿಗೆ ದಪ್ಪದ ಎಕ್ಕಡ. ಮೆಟ್ಟಲ ಪಕ್ಕದಲ್ಲಿ ಕೂಡಲು ಯತ್ನಿಸುತ್ತಿದ್ದ 60 ವಯಸ್ಸಿನ ಚೋಮನನ್ನು ನೋಡಿ ಶಾಮಣ್ಣ, ಏನೋ ಸೋಮ, ಏನ್ ಸಮಾಚಾರ ಎಂದು ಕೇಳಿ ಪುನಃ ತನ್ನ ಲೆಕ್ಕದಲ್ಲಿ ತಲೆ ತೋರಿಸಿದ. ಏನಿಲ್ಲ ಜಾವ್ರು, ತಮ್ಮನ್ನು ನೋಡ್ಕೊಂಡು ಹೋಗವ ಅಂತ ಬಂದಿದ್ದೆ. ತನ್ನ ಕಾಲಿನ ಬಳಿ ಇಟ್ಟಿದ್ದ ಬುಟ್ಟಿಯನ್ನು ಹಿಡಿದು 1-2 ಮೆಟ್ಟೀಲು ಹತ್ತಿ ಹೊರಗಿನಿಂದಲೇ ಅದನ್ನ ಬಾಗಿನ ಬಳಿ ಒಂದು ಪಕ್ಕಕ್ಕೆ ತಲೆ ಕೆಳಗು ಮಾಡಿದ. ಇದನ್ನೆಲ್ಲಿಂದ ತಂದ್ಯೋ? ಆಗ ತಾನೇ ಕಿತ್ತು ತಂದ ಈರನಗೆರೆ ಬದನೆಕಾಯಿ, ಸಣ್ಣ ಸೌತೆಕಾಯಿ ನೋಡಿ ಬಾಯಲ್ಲಿ ನೀರೂರಿ ಕೇಳಿದ ಶಾಮಣ್ಣ. ಮಗಳ್ ನೋಡ್ಕೊಂಡು ಬರೋಣ ಅಂತ ನಮ್ಮ ಬೀಗರ ಕೊಪ್ಪಲಿಗೆ ಹೋಗಿದ್ನಿ. ಅವ್ರು ಬೆಳೆದದ್ದು ತಗೊಂಡೋಗು ಅಂತ ಕೊಟ್ರು. ತಮ್ಗೆ ವಸಿ ಕೊಡೋಣ ಅಂತ ಬನ್ನಿ ಬುದ್ಧಿ. ಹಾ ಸರಿ ಎಂದು ಪುನಃ ಶಾಮಣ್ಣ ಮಾಮೂಲಿನಂತೆ ತಲೆ ತಗ್ಗಿಸಿ ರಿಜಿಸ್ಟರ್ನಲ್ಲಿ ಅಂಕಿಗಳನ್ನು ಹಾಕುತ್ತಾ ಕೇಳಿದ, ಏನ್ ಸುಮ್ಮನೆ ಬಂದ್ಯಾ ಈ ಕಡೆ ಹೆಂಗೆ? ದೇಶಾವರಿ ಮಾತೆಂಬಂತೆ ಕೇಳಿದ. ಏನಿಲ್ಲ, ಒಂದು ಸಣ್ಣ ಕಾಗಜ ಬರ್ಕೊಡ್ತೀರಾ ಅಂತ. ಶಾಮಣ್ಣನ ಮುಖ ನೋಡಿ ಚೋಮ ತಲೆ ಕೆರೆದುಕೊಂಡ. ಓ ಹಾಗೋ, ಏನೋ ಆ ಹುಣಸೆ ಮರದ ವ್ಯಾಪಾರ ಆಯ್ತಾ ಹಂಗಾದ್ರೆ? ತೊಡೆಯ ಮೇಲಿದ್ದ ಕಡತದ ಲೆಕ್ಕ ನೋಡುತ್ತಾ ಮುಂದಿದ್ದ ರಿಜಿಸ್ಟರ್ನ 8ನೇ ಕಾಲಂನಲ್ಲಿ ಎಂಟ್ರಿ ಹಾಕುತ್ತಾ ಕೇಳಿದ ಶಾಮಣ್ಣ. ಅಯ್ಯೋ, ಅದೆಲ್ಲ ನಮ್ಮಂತ ಬಡವರು ಕೂಡ್ತದ ಸಾಮಿ, ಅದಲ್ಲ ಸಾಮೇರ. ಮತ್ತೆ ಪತ್ರ ಯಾರಿಗೋ? ಆ ಮಾರಾಯ ಸತ್ತು ಏಸೊಂದು ವರ್ಷ ಕಳೆದ್ರೂ ನಮ್ಗನುಕೂಲ ಆಗ್ನಿಲ್ಲ ಬಿಡಿ ಬುದ್ಧಿ. ಶಾನುಭೋಗರ ತಲೆಯ ಮೇಲಿನ ಬಾಪೂಜಿ ಚಿತ್ರದ ಕಡೆಗೆ ಕೈ ತೋರಿಸುತ್ತಾ ಹೇಳಿದ ಚೋಮ. ನಮ್ಮ ಹೊಲಗೇರಿ ಬಾವಿಲಿ ಗೋಚದ್ರು ಒಂದು ಚಿಪ್ನಷ್ಟು ನೀರು ಸಿಕ್ಕಾಕಿಲ್ಲ. ನಮ್ಮ ಹೆಂಗಸರು 2 ಮೈಲಿ ಹೋಗಿ ಆ ಹೊಳೆ ದಂಡೆ ಮರಳು ಅಗದು ನೀರು ಬರೋ ಗಂಟ ಕಾಯ್ಕೊಂಡು ಮಧ್ಯಾಹ್ನದ ಹೊತ್ತಿಗೆ 2 ಗಡಿಗೆ ನೀರು ತಕೊಂಡು ಬರೋಕ್ಕೆ ಸಾಕಾಗಿ ಹೋಯ್ತದೆ. ಬ್ಯಾಸಿಗೆ ಕಾಲ, ಮಕ್ಕಳೊಂದಿಗರು ನಾವೇನು ಮಾಡೋಣ್ರ ಅವರು.
ಆ ದೊಡ್ಡ ಸರ್ಕಾರದ ಬಾವಿ ಇದೆಯಲ್ಲ, ಅಲ್ಲೇ ಒಂದ್ ಕಡೆ ನಿಮ್ಮ ಮಾದಿಗರಿಗೆ ಬಿಟ್ಕೊಡಿ ಅಂತ ಪಟೇಲ್ನ ಕೇಳ್ಕೊಳ್ರಿ. ಅಯ್ಯ, ತಮಗ್ ತಿಳಿದ್ಯೇನಿದೆ ಸ್ವಾಮಿ, ವಾದ ವರ್ಷ ಹಠ ಮಾಡಿ ನಮ್ ಕೊರಿಯ ಸಾವ್ ತನ್ಕಂಡ. ವರ್ಷ ಅವ್ನು ಸತ್ ಮೇಲೆ ತಮ್ಮ ಹತ್ರ ಕಾಗಜ ಬರ್ಸಿ ನಮ್ ಕೊಪ್ಲಿನ ಜನದತ್ರ ಬೆರಳು ಒತ್ಸಿ ನಾನು, ಯಲ್ಲಪ್ಪ, ಮರಿಕುಂಟೆ, ಅವನ್ ತಮ್ಮ ಗುಬ್ಬಿ ಎಲ್ರೂ ಹೋಗಿ ಡಿಪ್ಟಿ ಕಮಿಷನ್ಗೆ ಕಷ್ಟ ಸುಖ ಹೇಳ್ಕೊಂಡ ಕಾಗಜ ಕೊಟ್ರಿ. ನೀವೇ ಹೇಳಿದ್ರಿ ಅವರು ನಿಮ್ಮವ್ರೆ, ನಿಮ್ ಮಾತು ಕೇಳ್ತಾರೆ ವಾಗ್ರಿ ಅಂತ. ಆ ಯಪ್ಪ ನಮ್ಮುದ್ರಿಗೇನೆ ಏನೋ ಟೆಸ್ಪೀಸ್ ಅಂತ ಹೇಳಿದ್ರು. ಆಗ್ಲಿ ನೋಡೋಣ ಅಂದ್ರು ಅಮಲ್ದಾರರು. ಅದಾದ್ಮೇಲೆ ಅಮಲ್ದಾರ್ ರೆವಿನ್ಯೂ ಅವ್ರು ಇಲ್ಲಿಗೆ ಬಂದು ಎಷ್ಟು ಸಲ ಬಂದು ಹೋದ್ರು. ತಮ್ಮ ತಾವ ಹೇಳಿದ್ನಲ್ಲ, ನೆಪ್ಪಾಯ್ತಾ ಸ್ವಾಮಿ? ಶಾಮಣ್ಣ ಕನ್ನಡಕ ತೆಗೆದು ಒರೆಸುತ್ತಾ, ಮತ್ ಹಾಗಿರುವಾಗ ಈಗ ತಿರ್ಗಾಕಾಗದ ಬರೆದ್ರೆ ಏನ್ ಪ್ರಯೋಜನ ಚೋಮ? ಅಂಗಲ್ಲ ಸಾಮೇರ, ಈ ಸರ್ತಿ ಸೀದಾವಾಗಿ ಮಂತ್ರಿ ಸಾಹೇಬ್ರನ್ನೇ ಕಂಡು ಬರೋಣ ಅಂತಿದ್ದೀವಿ ನಾವೆಲ್ಲ. ಸಕ್ರೆಪಟ್ಟಣಕ್ಕೆ ಮಂತ್ರಿ ಸಾಹೇಬರು ಬತ್ತವ್ರಂತೆ, ನಾಳೆ ತನಕ ಇರ್ತಾರೆ ಅಂತ ಅಲ್ಲಿಂದ ಬಂದ್ ಪೊಲೀಸಪ್ಪ ಹೇಳ್ದ. ಈ ಸಲಕ್ಕೆ ಆದ್ರೆ ಆಗ್ಲಿ, ಇಲ್ದಿದ್ರೆ ಹೋಗ್ಲಿ, ನಮ್ ಕರ್ಮ ಅಂತ ಸಾಯ್ತೀವಿ, ಬಾಯಿ ಒಣಗಿ ಸಾಯ್ತಾ ಇದೀವ ಸಾಮೇರ ಎಂದು ತಲೆಗೆ ಸುತ್ತಿದ್ದ ಬಟ್ಟೆಯ ಒಂದು ಮೂಲೆಯಲ್ಲಿ ಮಡಿಸಿಟ್ಟ ಕೊಳಕಾದ 5 ರೂಪಾಯಿ ಮುಟ್ಟಿದರೆ ಮುರಿಯುವಂತಹುದು ಅದನ್ನು ದೂರದಿಂದಲೇ ಶಾಮಣ್ಣನ ಕಾಲಿನ ಬಳಿಗೆ ಒಗೆದು, ನಿಮ್ಮ ಮಾಮೂಲನ್ನ ನಾವು ಕೊಡಾಕಿಲ್ಲ ಅಂತೀವ ಸಾಮೇರ, ಕಾಗಜ ಬೇಗನೆ ಬರ್ಕಡಿ, ನಾವೆಲ್ಲ ಸೇರ್ಕೊಂಡು ಹೋಗಕ್ಕೆ ಗೊತ್ತಾಯ್ತದೆ. ಅವನು ಬರೆದ ಕಾಗದ ಮಂತ್ರಿಗಳ ಕೈಗೆ ಸೇರಿ ಇನ್ನೂ ವಾರ ಆಗಿರಲಿಲ್ಲ. ಆ ಊರಿನ ಮಾದಿಗರ ಕಷ್ಟ ಸುಖ ಕೇಳಿ ಮನಾಕರಿಗಿಯೋ ಅಥವಾ ಅವರ ಜನವೇ ಆದ ಅಮಲ್ದಾರ ಮತ್ತು ಡೆಪ್ಟಿ ಕಮಿಷನರ ಮಸಲತ್ತಿನಿಂದಲೋ ಆ ಕಾಗದ ಹೋದ 1 ವಾರಕ್ಕೆಲ್ಲ ಲಾರಿಗಳಲ್ಲಿ ಸಿಮೆಂಟಿನ ಮೂಟೆಗಳು, ಕಲ್ಲುಗಳು ರಾಶಿ ರಾಶಿಯಾಗಿ ಬಂದು ಬಿದ್ದವು. ಒಂದು ಸಂಜೆ ಅಮಲ್ದಾರ, ರೆವೆನ್ಯೂ ಇನ್ಸ್ಪೆಕ್ಟರ್, ಬಿಡಿಒ, ಶಿರಸ್ತೇದಾರ ಎಲ್ಲರೂ ಬಂದಿಳಿದರು. ಪಟೇಲ ಶಾನುಭೋಗ ಶಾಮಣ್ಣನಿಗೆ ಹೇಳಿ ಕಳಿಸಿದ. ಗ್ರಾಮ ಸೇವಕರು, ಸೇವಕಿಯರು ಎಲ್ಲರೂ ಬಿಡಿಒ ಮನೆ ಮುಂದೆ ಸೇರಿದರು. ಶಿರಸ್ತೇದಾರ ಶಿಸ್ತಾಗಿ ಇಳಿದು ಪಟೇಲ ಶಾನುಭೋಗರಿಗೆ ಏನೋ ಹೇಳಿದ. ಅಷ್ಟರಲ್ಲಿ ಪ್ರಖರವಾಗಿದ್ದ ಜೀಪಿನ ಬೆಳಕಿನಲ್ಲಿ ಪೆಟ್ರೋಮ್ಯಾಕ್ಸ್ ಬಾಡಿಗೆಗಿತ್ತ ಅಂಗಡಿಯ ಯಜಮಾನನ ಕಡೆಯ ಹುಡುಗನೊಬ್ಬ ಅವುಗಳನ್ನೆಲ್ಲ ಹೊತ್ತಿಸಿದ. ತಳವಾರ ಊರಿನ ಮುಖ್ಯಸ್ಥರನ್ನು ಕೂಡಿ ಹಾಕಿದ. ದಪೇದಾರ ಡ್ರೆಸ್ ಬಿಚ್ಚಿಟ್ಟು ಮನೆಯಲ್ಲಿ ಹಾಯಾಗಿ ಊಟ ಮಾಡುತ್ತಿದ್ದ ಪೊಲೀಸ್ ಪೇದೆಗಳನ್ನು ಇದ್ದ ಹಾಗೆ ಎಳೆದುಕೊಂಡು ಬಂದಿದ್ದ. ಗ್ರಾಮ ಸೇವಕರು, ದಫೇದಾರ, ತಳವಾರ, ಪೇದೆಗಳು ಉಳಿದವರು ತಲೆಗೊಂದು ಪೆಟ್ರೋಮ್ಯಾಕ್ಸ್ ಹಿಡಿದುಕೊಂಡು ಬರಲು ಅಮಲ್ದಾರ ಹಾಗೂ ಅವನ ಸಿಬ್ಬಂದಿ ಪಟೇಲ ಶಾನುಭೋಗರನ್ನು ಹತ್ತಿಸಿಕೊಂಡು ಜೀಪಿನಲ್ಲಿ ಒಂದು ಸಣ್ಣ ಸೈಜಿನ ಮೆರವಣಿಗೆಯಲ್ಲಿ ಹೊಲಗೇರಿ ಹತ್ತಿರಕ್ಕೆ ಬಂತು. ಇದೇ ಅಲ್ವೇ ನಿಮ್ಮೂರಿನ ಹೊಲೆಯರು ವಾಸ ಮಾಡೋ ಜಾಗ ಎಂದು ಮೂಗು ಮುಚ್ಚಿಕೊಂಡು ತೋರಗೊಡದಂತೆ ಕೇಳಿದ ಅಮಲ್ದಾರ. ಅದಕ್ಕೆ ಉತ್ತರವಾಗಿ ಎಲ್ಲರೂ ಒಂದೊಂದು ಮಾತು ಸರದಿಯಂತೆ ಆಡಿದರು. ಮೆರವಣಿಗೆ ಹೊಲಗೇರಿಯ ಪಕ್ಕದ ಮುಖ್ಯ ರಸ್ತೆಯಲ್ಲಿ ಹಾದು ಊರಿನ ಹೊರಗಿನ ದೊಡ್ಡ ಮೈದಾನದಲ್ಲಿ ನಿಂತಿತು. ತಮ್ಮ ಊರಿಗೆ, ಅದರಲ್ಲೂ ತಮ್ಮ ಕೇರಿಯ ಸಮೀಪ ಅಪರೂಪದ ಅಂತಹ ದಿಬ್ಬಣ ನೋಡಿ ಹೊಲೆಯರ ಗಂಡು ಹೆಣ್ಣು ಮಕ್ಕಳಾದಿಯಾಗಿ ಎಲ್ಲರೂ ಗುಂಪು ಸೇರಿ ಕೌತುಕದಿಂದ ನೋಡಿದರು. ಉಳಿದವರು ಮೊದಲೇ ಇಳಿದು ಅಮಲ್ದಾರ ಇಳಿಯುವುದಕ್ಕೆ ಕಾದರು. ಅಮಲ್ದಾರ ಈ ಕಡೆ ಒಂದೆಡೆ ನಿಂತು, ನಾಳೆ ಒಂದಿನದಲ್ಲಿ ಈ ಜಾಗದಲ್ಲಿ ಒಂದು ದೊಡ್ಡ ಚಪ್ರ ತಯಾರಾಗಬೇಕು, ಆಗ್ಲೇ ನಮ್ಮ ಇಂಜಿನಿಯರ್ಗಳು ಸರ್ವೆ ಮಾಡಿ ಶಂಕುಸ್ಥಾಪನೆ ಮಾಡೋ ಜಾಗನ ನಿರ್ಣಯಿಸಿದ್ದಾರೆ ಎಂದು ತಮ್ಮ ಬೆತ್ತದಿಂದ ಮೈದಾನದ ಮೂಲೆಯ ಒಂದು ಜಾಗ ತೋರಿಸಿ, ಅಗೋ ಅಲ್ಲಿ ನಾಡದ್ದು ಮಂತ್ರಿ ಸಾಹೇಬ್ರ ಮಧ್ಯಾಹ್ನಕ್ಕೆ ಬಂದು ಇಲ್ಲಿ ಕಾರ್ಯಕ್ರಮ ಮುಗಿಸ್ಕೊಂಡು ತುಮಕೂರಿಗೆ ಹೋಗಬೇಕು. ಎಲ್ಲಾ ಕೆಲಸ ಅಚ್ಚುಕಟ್ಟಾಗಿ ಮಾಡಿಸೋ ಭಾರ ಪಟೇಲ್ರ ಜೊತೆಗೆ ಬಿಡಿಒಗೂ ಶಿರಸ್ತೇದಾರರಿಗೂ ಸೇರಿದೆ ಎಂದ. ಅವರ ಮಾತಿಗೆ ಎಲ್ಲರ ವಿನಯದ ಶಿರಃಕಂಪನ ಉತ್ತರವಿತ್ತಿತು. ಹೊಲೆಯರಿಗೂ ವಿಷಯ ತಿಳಿಯಿತು ಅವರಿವರಿಂದ. ಅವರೂ ಉತ್ಸಾಹದಿಂದ ತಾವೂ ಪಿಕಾಸಿ ಗುದ್ದಲಿಗಳೊಡನೆ ಗಿಡಗೆಂಡೆಗಳನ್ನು ಕಿತ್ತು ನೆಲ ಹದನುಗೊಳಿಸುವ ಕಾರ್ಯಕ್ಕೆ ನೆರವಾದರು. ಮಾರನೆಯ ದಿನ ಸೂರ್ಯ ಮೂಡುವುದರ ಒಳಗೆ ಹೊಲಗೇರಿ ಪಕ್ಕದ ಮೈದಾನದ ನೆಲ ಚೊಕ್ಕಟವಾಯಿತು. ಆ ಊರಿನ ಗಂಡಸರೆಲ್ಲರೂ ಪಟೇಲರ ಮತ್ತು ಶಾನುಭೋಗರ ಮನೆಗೆ ಎಡತಾಕಿದರು. ಅವರು ತಲೆಗೊಂದು ಕೆಲಸ ಹಚ್ಚಿದರು. ರಾಶಿ ರಾಶಿ ತೆಂಗಿನಗರಿ, ತಾಳೆಗರಿಗಳನ್ನು ಹೊಲೆಯರ ಹನುಮ ಕಿತ್ತು ತಂದ. ಅದನ್ನು ದಟ್ಟವಾಗಿ ಹೆಣೆದು ಗುಳಿ ತೋಡಿ ಹೂಳಿದ. ಅಲ್ಲಿ ಇಲ್ಲಿ ಮರಗಳಿಂದ ಕಿತ್ತು ತಂದ ಹೊಂಗೆ ಮತ್ತು ಮಾವಿನ ಎಲೆಗಳಿಂದ ತಳಿರು ತೋರಣ ಸಿದ್ಧವಾಯಿತು. ಆಗಿಂದಾಗಲೇ ಶೆಟ್ಟಿ ಅಂಗಡಿ ಬಾಗಿಲು ತೆಗೆಸಿ
ಕೆಲವು ಯುವಕರು ಬಣ್ಣ ಬಣ್ಣದ ಕಾಗದಗಳನ್ನು ತಂದು 5-6 ಹುಡುಗರನ್ನು ಸೇರಿಸಿಕೊಂಡು ಅದನ್ನು ತ್ರಿಕೋಣಾಕಾರದಲ್ಲಿ ಕತ್ತರಿಸಿ ತೋರಣ ತಯಾರಿಸಿದರು. ತಿಮ್ಮನಹಳ್ಳಿ ಗ್ರಾಮಕ್ಕೂ ತಾಲ್ಲೂಕಿಗೂ ಹೋಗುವ ರಸ್ತೆಯಲ್ಲಿ ಸೈಕಲ್ಲುಗಳ, ಎತ್ತಿನ ಗಾಡಿಗಳ ಓಡಾಟವೇ ಓಡಾಟ. ವರ್ಷಕ್ಕೊಮ್ಮೆ ನಡೆಯುವ ಜಾತ್ರೆಯ ಸಮಯ ಬಿಟ್ಟರೆ ಆ ಊರಿನಲ್ಲಿ ಇಷ್ಟು ಸಂಭ್ರಮ, ಜನರ ಓಡಾಟ ಎಂದೂ ಇರಲಿಲ್ಲ. ಒಬ್ಬರಿಗೊಬ್ಬರು ಏನು ಇದೆಲ್ಲ ಎನ್ನುವಂತೆ ನೋಡಿದಾಗ ಅಥವಾ ಕೇಳಿದಾಗ ಯಾರೋ ಮಂತ್ರಿಗಳು ಬರ್ತಾರಂತೆ ಅಂತ ವಿಷಯ ತಿಳಿದವರು ಸುದ್ದಿ ಕೊಟ್ಟರೆ, ತಿಳಿಯದವರು ಯಾರೋ ಸ್ವಾಮಿಗಳು ಬರ್ತಾ ಇರ್ಬೋದೇನೋಪ್ಪ ಅಂದರು. ತಾಲೂಕಿನ ಅಂಗಡಿ ಬೀದಿಯಲ್ಲಿ ಈ ತಿಮ್ಮನಹಳ್ಳಿ ಜನ ಸೈಕಲ್ಗಳ ಮೇಲೆ ಗಾಡಿಗಳಲ್ಲಿ ಘಳಿಗೆಗೊಬ್ಬರು ಬಂದು ಸಾಮಾನು ತೆಗೆದುಕೊಂಡು ಹೋಗುವುದನ್ನು ನೋಡಿದ ತಾಲ್ಲೂಕಿನ ಜನ ತಿಮ್ಮನಹಳ್ಳಿಯಲ್ಲಿ ಯಾವುದೋ ದೊಡ್ಡ ಪರಿಷೆ ನಡೆಯುತ್ತಿರಬೇಕೆಂದು ತೀರ್ಮಾನಿಸಿದರು. ಅಲ್ಲಿ ಪರಿಷೆ ಎಂದೊಡನೆ ವ್ಯಾಪಾರಿಗಳು ಆಗಿಂದಾಗಲೇ ಶೆಟ್ಟಿ ಅಂಗಡಿಯಲ್ಲಿ ಎಣ್ಣೆಯನ್ನು ಕೊಂಡು ಚಕ್ಕುಲಿ, ಕೋಡುಬಳೆ, ಮಿಠಾಯಿಗಳನ್ನು ತಯಾರಿಸಿ ಬಂಡಿ ಕಟ್ಟಿಕೊಂಡು ತಿಮ್ಮನಹಳ್ಳಿಯ ಮೈದಾನದಲ್ಲಿ ಬಿಡಾರ ಹೂಡತೊಡಗಿದರು. ದಾರಿಯಲ್ಲಿ ಮರದ ಕೆಳಗೆ ಬೇಯಿಸಿದ ಗೆಣಸು, ಕಡಲೆಕಾಯಿ, ಹೀಚು ಸೀಬೆಕಾಯಿ ಮಾರುತ್ತಿದ್ದ ಮುದುಕಿಯರು ಹೋಗುತ್ತಿದ್ದ ಗಾಡಿಗಳನ್ನು ಕೇಳಿದರು. ಏನ್ ಸಮಾಚಾರ ತಮ್ಮ? ಏನಿಲ್ಲ, ತಿಮ್ಮನಹಳ್ಳಿಲಿ ನಾಳೆಯಿಂದ ಯಾವುದೋ ಉತ್ಸವ ಅಂತೆ, ಮಾಡಿದ ತಿಂಡಿ ಯಾಗೂ ಇದೆಯಲ್ಲ ಅಂತ ಹೊರಟಿದೀವಿ. ಅವಸರದಿಂದ ಆ ಮುದುಕಿಯರು ಸಹ ಬೆಳೆ ಬರುವ ರೈತರ ಮನೆಗೆ ಹೋಗಿ ಸಾಲದ ಲೆಕ್ಕ ಬರೆಸಿ ಕಡಲೆಕಾಯಿ, ಗೆಣಸುಗಳನ್ನು ಪಡೆದು ಬುಟ್ಟಿಗಳಲ್ಲಿ ಹೊತ್ತುಕೊಂಡು ಹೋಗುತ್ತಿದ್ದಾಗ 10 ಊರು ತಿರುಗಿದರೂ ದಿನಕ್ಕೆ 1 ರೂಪಾಯಿಯ ಸಂಪಾದನೆಯೂ ಆಗದೆ ಮುಖ ಒಣಗಿಸಿಕೊಂಡು ಹೋಗುತ್ತಿದ್ದ ರಿಬ್ಬನ್ ಬಲೂನುಗಳನ್ನು ಮಾರುವ ಸಾಹೇಬು ಎದುರಾದ. ತಿಮ್ಮನಹಳ್ಳಿಲಿ ಭಜನೆ ಮಾಡ್ತಾರಂತೆ, ತೇರ್ ಎಳಿತಾರೇನೋ, ಅದಕ್ಕೆ ನಾವು ಹೋಗ್ತಾ ಇದ್ದೀವಿ ಅಂದರು ಆ ಮುದುಕಿಯರು. ಯಾ ಅಲ್ಲಾಹ್, ಬಹುತ್ ಖುಷಿ ಕಾ ಬಾತ್ ಹೈ, ಹೋಗಿ ಮಾ ಹೋಗಿ, ನಾನು ನಿಮ್ಮ ಹಿಂದ್ಗಡೆನೆ ಬಂದ್ಬಿಡ್ತೀನಿ ಅಂತ ಸಾಹೇಬು ತನಗೆ ಮಾಮೂಲಾಗಿ ಸಾಲ ಕೊಡುವ ಉಮಾ ಫ್ಯಾನ್ಸಿ ಶಾಪ್ಗೆ ದಾಪುಗಾಲು ಹಾಕುತ್ತಾ ಓಡಿದ. ಏನೋ ಬೆಳಗಾಗೋ ಹೊತ್ತಿಗೆ ಬಂದ್ರಲ್ಲ ಸಾಹೇಬ್ರು, ಏನಾದ್ರೂ ಜಮ ಕಟ್ತೀರಾ ಅಂತ ಕೇಳಿದ ಶೆಟ್ಟಿ. ಏನ್ ಸಾವ್ಕಾರ್ರೆ, 1 ವಾರದಿಂದ 1 ಪೈಸಾ ವ್ಯಾಪಾರ ಬಿಲ್ಕುಲ್ ನೈ. ಒಂದಷ್ಟು ಪಸಂದಾಗಿರೋ ರಿಬ್ಬನ್ನು, ಪಿನ್ನು, ಬೆಲೂನ್ ಇದ್ರೆ ಕೊಟ್ಬಿಡು, ನಾಳೆ ಸಂಜೆ ಹೊತ್ತಿಗೆ ನೀನ್ ಬಾಕಿ ಎಲ್ಲ ಚುಕ್ತಾ ಮಾಡ್ಬಿಡ್ತೀನಿ. ಆಯ, ತಿಂಗಳಿಂದ ಇಲ್ಲದ ವ್ಯಾಪಾರ 1 ದಿವಸದಲ್ಲಿ ಅದು ಹೆಂಗಯ್ಯ ಮಾಡ್ತೀಯಾ? ಬಂದಾಗೆಲ್ಲ ನನ್ನ ಹತ್ರ ತಗೊಂಡು ಹೋಗೋದೇ ಆಯ್ತು. 1 ದಿನಾನಾರ 10 ರೂಪಾಯಿ ತಂದ್ಕಟ್ಟಿದೀಯಾ ಎಂದು ಬೇಸರ ವ್ಯಕ್ತಪಡಿಸಿದ ಅಂಗಡಿಯ ಶೆಟ್ಟಿ. ಇಲ್ಲ ಯಜಮಾನ್, ತಿಮ್ಮನಹಳ್ಳಿಲಿ ಯಾರೋ ಬಾಬಾಜಿ ಬಂದವರಂತೆ, ಅಲ್ಲಿ ಮಸ್ತಾಗಿ ಜನಗಳು ಸೇರ್ತಾವ್ರೆ, ಏನೋ 2 ಪೈಸಾ ಆದಾತು ಅಂತ ಬಂದೆ. ಸರಿ ಬಿಡು, ಈಗಿನ ಕಾಲದಲ್ಲೇನೋ ಬೀದಿಗೊಬ್ಬ ಸಾಧು ಬಾಬಾಜಿ ಬರ್ತಾನೆ ಇರ್ತಾರೆ. ಯಾವನಾದ್ರೂ ಮೊಳದುದ್ದ ಗಡ್ಡ ಬಿಟ್ಕೊಂಡು ಸ್ವಾಮಿ ಅಂತ ಬಂದ್ರೆ ಸಾಕು, ಹುಚ್ಚೆದ್ದು ಕುಣಿತಾರ ನಮ್ ಜನ. ಈಗೋ ಹುಲಿ ಅಂದ್ರೆ ಆಗೋ ಬಾಲ ಅಂತಾರೆ. ಈ ಜನಕ್ಕಂತೂ ಬುದ್ಧಿ ಇಲ್ಲ. ಈಗೋ ಹೊಸ್ದಾಗ್ ಬಂದಿದೆ, ಪ್ಲಾಸ್ಟಿಕ್ ಹೂವು, ಬಳೆ, ರಿಬ್ಬನ್ನು ತಗೊಂಡೋಗು, ಹಣ ತಗೊಂಬ ಆಮೇಲೆ ಎಂದು ಶೆಟ್ಟಿ ಅವನ ಚೀಲದಲ್ಲಿ ಹಾಕಿಕೊಟ್ಟ. ಸಾಹೇಬು ಅತ್ತ ಹೋದ ಕೂಡಲೇ ಒಳಗಿನಿಂದ ಶೆಟ್ಟಿಯ ಹೆಂಡತಿ ಬಿರುಗಾಳಿಯಂತೂ ಬಂದು, ಕೇಳಿದ್ರ ಈ ಸಮಾಚಾರ? ತಿಮ್ಮನಹಳ್ಳಿಗೆ ನಾಳೆ ಯಾರೋ ಮಹಾತ್ಮರು ಬರ್ತಾರಂತೆ, ಪಕ್ಕದ ಮನೆ ಸುಂದರ ಹೇಳಿದ್ಲು. ನನ್ನ ತಂಗಿ ಪಾಪ ಮದುವೆಯಾಗ 6 ವರ್ಷ ಆದ್ರೂ ಯಾಕೋ ಮಕ್ಕಳೇ ಆಗ್ಲಿಲ್ಲ, ನಾವು ಹೋಗಿ ನೋಡ್ಕೊಂಡು ಬರೋಣವೇನ್ರಿ ಎಂದು ಕೇಳಿದಾಗ ಶೆಟ್ಟಿಗೆ ನಗಬೇಕೋ ಅಳಬೇಕೋ ತಿಳಿಯಲಿಲ್ಲ. ಮಧ್ಯಾಹ್ನ 3 ಗಂಟೆ ಹೊತ್ತಿಗೆಲ್ಲ ಹೊಲಗೇರಿ ಸಮೀಪದ ಬಯಲಿನಲ್ಲಿ ತಯಾರಾದ ಚಪ್ಪರದ ಬಳಿ ಜನರ ಸಂತೆ ನೆರೆದಿತ್ತು. ಚಪ್ಪರದ ಕಂಬಗಳಿಗೆ ಬಾಳೆಕಂದುಗಳು ಕಟ್ಟಲ್ಪಟ್ಟು ಒಳಗಡೆ ಆ ಮೂಲೆಯಿಂದ ಈ ಮೂಲೆಗೆ ಬಣ್ಣದ ಕಾಗದಗಳ ತೋರಣ, ಚಪ್ಪರದ ಮುಂಭಾಗದಲ್ಲಿ ಮಂತ್ರಿಗಳಿಗೆ ಸುಸ್ವಾಗತ ಎಂಬ ತೆಂಗಿನಕಾಯಿಯಷ್ಟು ದಪ್ಪ ಅಕ್ಷರ ಹೊತ್ತಿದ್ದ ಮಿಲ್ ಬಿಳಿ ಬಟ್ಟೆ ನೇತಾಡುತ್ತಿದ್ದವು. ಅಲಂಕರಿಸಲ್ಪಟ್ಟ ವೇದಿಕೆಯ ಮೇಲೆ ಮೇಜು, ಸಾಲಾದ ಕುರ್ಚಿಗಳು, ಮೈಕು ಸಹ ಇದ್ದವು. ಅದರ ಹಿಂಭಾಗದ ಗೋಡೆಯ ಮೇಲೆ ಒಂದು ಚಿತ್ರ. ಅದರಲ್ಲಿ ಜವಾಹರಲಾಲ್ ನೆಹರು ಈ ಕಡೆ ಮತ್ತೆ ಆ ಕಡೆ ಸರ್ದಾರ್ ವಲ್ಲಭಭಾಯಿ ಪಟೇಲರ ನಡುವೆ ಬಿಳಿದಾದ ಲೋಡಿನಲ್ಲಿ ದಿಂಬಿಗೆ ಒರಗಿ ಮೈಕೈ ಊರಿ ಸ್ವಲ್ಪ ಹಿಂದಕ್ಕೆ ವಾಲಿದಂತೆ ಕುಳಿತು ಕತ್ತು ತಿರುಗಿಸಿ ನೆಹರೂರವರೊಂದಿಗೆ ಮಾತನಾಡುತ್ತಿರುವ ಬಾಪೂಜಿಯ ಚಿತ್ರ. ಚಪ್ಪರದೊಳಗೆ ಸುತ್ತಮುತ್ತಲಿನ ಹಳ್ಳಿಗಳಿಂದ ಬಂದಿದ್ದ ಜನ ಮತ್ತೆ ಇದೇ ಊರಿನ ಜನ ಎಲ್ಲರೂ ಭರ್ತಿಯಾಗಿ ಸೇರಿದ್ದರು. ಚಪ್ಪರದ ಸುತ್ತಲೂ
ವಿಧ ವಿಧವಾದ ಅಂಗಡಿಗಳು. ತಮ್ಮ ತಮ್ಮ ಯೋಗ್ಯತಾನುಸಾರ ಸ್ಥಾಪಿಸಿಕೊಂಡಿದ್ದ ವ್ಯಾಪಾರಿಗಳು ಆಗಲೇ ವ್ಯಾಪಾರದಲ್ಲಿ ತೊಡಗಿದ್ದರು. ಅಲ್ಲಿಗೆ ಗುಂಪು ಗುಂಪಾಗಿ ಬರುತ್ತಿದ್ದ ಹೆಂಗಸರು, ಹುಡುಗರು ಚಪ್ಪರದ ಒಳಗೆ ಹೋಗದೆ ಅಂಗಡಿಗಳ ಕಡೆ ಗಮನ ಹರಿಸಿದರು. ಕೆಲವರು ಈ ದಿನ ಪರೀಕ್ಷೆ ಇರಬೇಕು ಎಂದರೆ, ಮತ್ತೆ ಕೆಲವರು ಯಾರೋ ಸ್ವಾಮಿಗಳು ಬರ್ತಾರಂತೆ, ಪೂಜೆ ಮಾಡ್ತಾರಂತೆ ಎಂದು ಮಾತನಾಡಿಕೊಳ್ಳುತ್ತಿದ್ದರು. 4 ಗಂಟೆ ಹೊತ್ತಿಗೆ ಧೂಳು ಎಬ್ಬಿಸುತ್ತಾ ದೊಡ್ಡದಾಗಿ ಸದ್ದು ಮಾಡುತ್ತಾ 4-5 ಜೀಪುಗಳು ಬಂದು ನಿಂತವು. ಅದರಲ್ಲಿ ಪೊಲೀಸ್ ಅಧಿಕಾರಿ, ಡೆಪ್ಯೂಟಿ ಕಮಿಷನರ್, ಚೀಫ್ ಎಂಜಿನಿಯರ್, ಅಮಲ್ದಾರ, ಎಇಗಳು, ಜೆಇಗಳು, ಆರ್ಡಿಒ, ಬಿಡಿಒಗಳು, ಹೀಗೆ ಸರ್ಕಾರಿ ಅಧಿಕಾರಿಗಳ ಒಂದು ದೊಡ್ಡ ಪಡೆಯೇ ಇಳಿಯಿತು. ಜೊತೆಗೆ ಜಾಗ ಸಿಕ್ಕಿದಲ್ಲಿ ಕುಳಿತ ಕಾರ್ಯಕರ್ತರು, ಪೊಲೀಸರು ಕೊನೆಗೆ ಇಳಿದರು. ಕೊನೆಯಲ್ಲಿ ಬಂದ ಜೀಪಿನಲ್ಲಿ ಹಾರಗಳು, ತುರಾಯಿಗಳು, ಫೋಟೋಗ್ರಾಫರ್ಗಳು ಇವರೆಲ್ಲ ಮುಂತಾದವರು. ಅವರ ಹಿಂದೆ ಸೈಕಲ್ಗಳ ಮೇಲೆ ನೋಟು ಪುಸ್ತಕ ಹಿಡಿದ ಪತ್ರಿಕಾ ವರದಿಗಾರರ ತಂಡ. ಅಧಿಕಾರಿಗಳು ಚಪ್ಪರದ ಏರ್ಪಾಡು ಚೆನ್ನಾಗಿದೆ ಎಂದು ಮೆಚ್ಚುಗೆ ಸೂಚಿಸಿ ಕಿರುನಗೆಯಿಂದ ಧೈರ್ಯ ಹೇಳಿದಾಗ ಪಟೇಲರ ಬಾಯಿ ಕಿವಿಯ ತನಕ ಹೋಯಿತು. ಎಲ್ಲರೂ ಒಬ್ಬರನ್ನೊಬ್ಬರು ಪರಿಚಯಿಸಿಕೊಳ್ಳುತ್ತಾ ನಮಸ್ಕಾರ ಪುನಸ್ಕಾರ ವಿನಿಮಯ ಮಾಡುತ್ತಾ ಇದ್ದನ್ನು ನೋಡಿ ಪ್ರೇಕ್ಷಕರು ಸಂಭ್ರಮಗೊಂಡರು. ಗೋಧೂಳಿ ಲಗ್ನ ಸಮೀಪಿಸಿದಾಗ ದೂರದಲ್ಲಿ ಕಾರಿನ ಹಾರನ್ ಜೊತೆಗೆ ಧೂಳಿನ ಹೊಗೆ ನೋಡಿ, ಅಗೋ ಮಿನಿಸ್ಟರ್ ಬಂದೇ ಬಿಟ್ರು ಎಂದು ದೊಡ್ಡ ಅಧಿಕಾರಿಗಳು ಸ್ವಾಗತಕ್ಕೆ ಸಿದ್ಧವಾದಾಗ ಸಣ್ಣ ಅಧಿಕಾರಿಗಳು ಮತ್ತೆ ಪೊಲೀಸಿನವರು ಅಟೆನ್ಷನ್ನಲ್ಲಿ ನಿಂತರು. ಆ ಊರಿನ ಗರ್ಲ್ಸ್ ಮಿಡಲ್ ಸ್ಕೂಲಿನ ಹುಡುಗಿಯರು ಯೂನಿಫಾರಂ ಸರಿ ಮಾಡಿಕೊಳ್ಳುತ್ತಾ ಒಂದೇ ಮಾತರಂ ಹಾಡನ್ನು ನೆನಪಿಸಿಕೊಳ್ಳಲು ತುಟಿಗಳನ್ನು ಅಲ್ಲಾಡಿಸುತ್ತಿದ್ದರು. ಮಂತ್ರಿಗಳು, ಅವರ ಜೊತೆಗೆ ಆ ಕ್ಷೇತ್ರ ಶಾಸನಸಭಾ ಸದಸ್ಯರು ಬಂದೇ ಬಂದರು. ಅವರ ಕೊರಳು ಹೂವಿನ ಹಾರಗಳಿಂದ ತುಂಬಿ ಹೋಯಿತು. ಮಂತ್ರಿಗಳು ಮತ್ತೆ ಇತರರು ವೇದಿಕೆಯ ಮೇಲೆ ಸ್ಥಾಪಿತರಾದ ಮೇಲೆ ಹುಡುಗಿಯರು ಕೀರಳುಗಂಟಿಲಿನಲ್ಲಿ, ಮಂತ್ರಿಗಳು ಮಂದ್ರಸ್ಥಾಯಿಯಲ್ಲಿ, ಮತ್ತೆ ಕೆಲವರು ಅವರದೇ ಆದ ರೀತಿಯಲ್ಲಿ ಸೇರಿ ಒಂದೇ ಮಾತರಂ ಹಾಡಿದರು. ತಾಲ್ಲೂಕಿನ ಪಂಚಾಯಿತಿ ಬೋರ್ಡ್ ಪ್ರೆಸಿಡೆಂಟರು ವೇದಿಕೆಯ ಮೇಲೇನೋ ಬಂದರು. ಆದರೆ ಮಂತ್ರಿಗಳ ಬಳಿ ಇದ್ದ ಒಂದೇ ಒಂದು ಮೈಕನ ಮುಂದೆ ನಿಲ್ಲಲು ಧೈರ್ಯ ಸಾಲದೆ ಗೊಗ್ಗರು ಗಂಟಿನಲ್ಲಿ ಜೋರಾಗಿ ಕಿರಿಚಿ ಸ್ವಾಗತ ಬಯಸಿದರು. ಮಂತ್ರಿ ಮಹಾಶಯರು ಎದ್ದು ಮೈಕಿನ ಮುಂದೆ ನಿಂತಾಗ ಅದು ಕೂ ಎಂದು ಮಿಲ್ಲಿನ ಸೈರನ್ ಹಾಗೆ ಹೊಡೆದುಕೊಂಡಿತು. ಸಚಿವರು ಕಣ್ಣು ದೊಡ್ಡದು ಮಾಡಿ ಹುಬ್ಬೇರಿಸಿದಾಗ ಹಿರಿಯ ಅಧಿಕಾರಿಗಳು ಚಿಕ್ಕ ಅಧಿಕಾರಿಗಳ ಕಡೆಗೆ ಗುರುಗುಟ್ಟಿಕೊಂಡು ನೋಡಿದರು. ಎಲ್ಲೋ ಇದ್ದ ಒಬ್ಬ ಮರಿ ಎಲೆಕ್ಟ್ರೀಷಿಯನ್ ಓಡುತ್ತಾ ಬಂದು ವೇದಿಕೆಯ ಮೇಲೆ ಹತ್ತಿ ಭರತನಾಟ್ಯಂ ನೃತ್ಯ ಮಾಡಿ 1/4 ಗಂಟೆ ನಂತರ ಸರಿಪಡಿಸಿ ಹೆಮ್ಮೆಯಿಂದ ಸಭಿಕರೆಡೆಗೆ ನೋಡಿದ. ಅಷ್ಟರೊಳಗೆ ಈ ಚಿಕ್ಕ ಅವಕಾಶವನ್ನು ಕಳೆದುಕೊಳ್ಳಲು ಬಯಸದೆ ಮಹಿಳಾ ಸಂಘದ ಕಾರ್ಯದರ್ಶಿನಿಯೊಬ್ಬಾಕೆ ಮುಸಿ ಮುಸಿ ನಗುತ್ತಾ ವಯ್ಯಾರದಿಂದ ತನ್ನ ಸಮಾಜದ ಸದಸ್ಯರು ತಯಾರಿಸಿದ ರೇಷ್ಮೆಗೂಡಿನ ಹಾರವನ್ನು ಹಾಕಲು ಹೋದಾಗ ಮಂತ್ರಿಗಳು ಬೆಚ್ಚಿ ಕೈಗೆ ತೆಗೆದುಕೊಂಡರು. ಯಾವುದೋ ಸಿನಿಮಾದಲ್ಲಿ ನಾಯಕ ನಾಯಕಿಯರ ಸ್ವಯಂವರ ನೋಡಿದ ಹಾಗೆ ಭಾವಿಸಿ ಪ್ರಜೆಗಳೆಲ್ಲ ಚಪ್ಪಾಳೆ ತಟ್ಟಿದರು. ಮಂತ್ರಿ ಮಹಾಶಯರ ಭಾಷಣ ಆರಂಭವಾದೊಡನೆ ಜನರ ಸದ್ದು ಕಡಿಮೆಯಾಯಿತು. ಮಹನೀಯರೇ ಮತ್ತು ಮಹಿಳೆಯರೇ, ಈ ದಿನ ನಿಮ್ಮನ್ನೆಲ್ಲ ನೋಡಿ ನನಗೆ ಎಷ್ಟು ಆನಂದವಾಗಿದೆ ಎಂದರೆ ಅದನ್ನು ಹೇಳಕ್ಕೆ ನಾನೊಬ್ಬ ಕವಿಯಾದರೂ ಆಗಬಾರದಿತ್ತೆ ಎನ್ನಿಸ್ತಾ ಇದೆ ಎನ್ನುತ್ತಾ ಅವರು ಒಮ್ಮೆ ಚಪ್ಪರದ ಸುತ್ತ ದೃಷ್ಟಿ ಹಾಯಿಸಿದರು. ಅವರ ನೋಟ ಚಪ್ಪರದ ಹೊರಗೆ ಗುಂಪು ಗುಂಪಾಗಿ ನಿಂತ ಹೊಲೆಯರ ಕಡೆಗೆ ಹರಿಯಿತು. ನಾವು ಇಲ್ಲಿಗೆ ಬಂದಿರುವುದು ಮುಖ್ಯವಾಗಿ ಈ ಸುತ್ತಮುತ್ತಲಿನ ಹಳ್ಳಿಗಳ ಹೊಲೆಯರಿಗೆ ನೀರಿನ ವಸತಿಗೆ ಕೆರೆ ಕಟ್ಟಿಸುವುದಕ್ಕಾಗಿ. ನೀವೆಲ್ಲ ಯಾಕಪ್ಪ ಅಷ್ಟು ದೂರ ನಿಂತಿದ್ದೀರಿ? ಬನ್ನಿ, ಎಲ್ಲರೂ ಬನ್ನಿ, ಚಪ್ಪರದೊಳಗೆ ಎಲ್ಲರ ಜೊತೆ ಕೂತ್ಕೊಳ್ಳಿ ಎಂದು ಅವರನ್ನು ಉದ್ದೇಶಿಸುತ್ತಾ ಹೇಳಿದರು. ಚಪ್ಪರದ ಒಳಗೆ ಹಾಯಾಗಿ ಕುಳಿತಿದ್ದ ಸಾವಿರಾರು ಜನರ ಜೊತೆಗೆ ಸೇರಲು ಅರ್ಹತೆ ಇಲ್ಲವೆಂದು ಹರಕು ಹರಕಾದ ಮಾಸಿದ ಬಟ್ಟೆ ಉಟ್ಟಿದ್ದ, ಕೆದರಿ ಜಟೆ ಕಟ್ಟಿದ್ದ ತಲೆ ಕೂದಲಿನ ಎಲುಬಿನ ಹಂದರಗಳಂತಿದ್ದ ಹೊಲೆಯರು ಮೊದಲು ಈ ಮಾತನ್ನು ಗಮನಿಸಲಿಲ್ಲ. 2ನೇ ಸಲ ಮಂತ್ರಿಗಳು ಕರೆದರು. ತಮ್ಮಂದ್ರ, ನೀವು ನಮ್ಮ ಹಾಗೆ ಇರೋ ಮನುಷ್ಯರಪ್ಪ.
ನಾವು ನಿಮ್ಮ ಯೋಗಕ್ಷೇಮಕ್ಕಾಗಿ ಅಲ್ವಾ ಇಲ್ಲೆಲ್ಲ ಏರ್ಪಾಟ್ ಮಾಡ್ತಾ ಇರೋದು. ನೀವ್ಯಾಕೆ ಅಷ್ಟು ದೂರದಲ್ಲಿ ನಿಂತಿದ್ದೀರಿ, ಬನ್ನಿ ಒಳಗಡೆ ನೆರಳಲ್ಲಿ ಕೂತ್ಕೊಳ್ಳಿ ಎಂದಾಗ ಹೊಲೆಯರು ಅವರು ತಮ್ಮನ್ನು ಉದ್ದೇಶಿಸಿ ಮಾತನಾಡುತ್ತಿದ್ದೆಂದು ತಿಳಿದು ಒಬ್ಬರ ಮುಖ ಒಬ್ಬರು ನೋಡಿಕೊಂಡರು. ಆಗ ಇಬ್ಬರು ಪೊಲೀಸ್ ಪೇದೆಗಳು ಜನರನ್ನು ಹಿಂದಕ್ಕೆ ಸರಿಸಿ ತಮಗಾಗಿ ಜಾಗ ಮಾಡಿ ಚಪ್ಪರದ ಒಳಗೆ ಕರೆದಾಗ ಅಲ್ಲಿಗೆ ಬರುವುದಕ್ಕೆ ಸಂದೇಹ ಪಡುತ್ತಾ ಹಿಂದೆ ಮುಂದೆ ನೋಡುತ್ತಾ ಹಾಗೇ ನಿಂತಿದ್ದರು. ಮಂತ್ರಿಗಳ ಕಂಠ ಕಂಚಿನಂತೆ ಮೊಳಗಿತು. ಯಾಕಿನ್ನೂ ಅನುಮಾನಿಸ್ತಿದ್ದೀರಿ? ಬನ್ನಿ, ನೀವೆಲ್ಲರ ಜೊತೆಗೆ ಸಮಸಮವಾಗಿ ಕೂತ್ಕೊಂಡು ಆ ಜನ ಈ ಜನ ಇಲ್ಲಿರೋ ಅಧಿಕಾರಿಗಳು ಎಲ್ಲರೂ ಭಾರತ ಮಾತೆ ಮಕ್ಕಳು, ಇಲ್ಲಿ ಯಾರಿಗೂ ಯಾರೂ ಕೀಳಲ್ಲ, ಎಲ್ಲರೂ ಅಣ್ತಮ್ಮಂದ್ರಂತೆ ನಾವು ಸಹಬಾಳ್ವೆ ಮಾಡ್ಬೇಕಪ್ಪ. ನಮ್ಮಲ್ಲಿ ಜಾತಿ ಮತ ಭೇದ ಇವೆಲ್ಲ ಇರಲೇಬಾರ್ದು, ಇರ್ಕೂಡ್ದು, ಹೇಳದ್ನೆ ಇರಲೇಬಾರದು ಎಂದು ಒತ್ತಿ ಹೇಳುತ್ತಾ ತೋರು ಬೆರಳಿನ ಮೈಕಿನ ಮುಂದೆ ಹಿಡಿದು ಗೋಡೆಯ ಗಡಿಯಾರದ ಪೆಂಡುಲಂನಂತೆ ಆಡಿಸಿದರು. ಮಂತ್ರಿಗಳ ಕಂಠ ಗಂಭೀರವಾಗಿ ತುಂಬು ಹೃದಯದಿಂದ ಕೇಳಿಸಿದಾಗ ಅವರೆಲ್ಲ ಹೆದರುತ್ತಾ ಒಬ್ಬೊಬ್ಬರೇ ಬಂದು ಮುದುರಿಕೊಂಡು ಕುಳಿತರು. ವೇದಿಕೆಯ ಮೇಲಿದ್ದ ಡೆಪ್ಯೂಟಿ ಕಮಿಷನರ್ ಅವರು, ಪೊಲೀಸ್ ಅಧಿಕಾರಿಗಳು, ಆ ಕ್ಷೇತ್ರಕ್ಕೆ ಸೇರಿದ ಶಾಸಕ ಮಹಾಶಯರು ಎಲ್ಲರೂ ನಗುಮುಖೆಯಿಂದ ಒಬ್ಬರನ್ನೊಬ್ಬರು ನೋಡಿಕೊಂಡು ಸಮಯ ನೋಡಿ ಚಪ್ಪಾಳೆ ತಟ್ಟುತ್ತಿದ್ದರು. ಅತ್ತೆಯ ಮಾತಿಗೆ ಸೋ ಎನ್ನುವ ಸೊಸೆಯಂತೆ ಚಿಕ್ಕ ಪುಟ್ಟ ಅಧಿಕಾರಿಗಳು ಮತ್ತೆ ಅವರನ್ನು ನೋಡಿ ಜನರು ಎಲ್ಲರೂ ಒಟ್ಟಿಗೆ ಚಪ್ಪಾಳೆ ಹೊಡೆಯುತ್ತಿದ್ದರು. ಏನಪ್ಪಾ ಅಣ್ತಮ್ಮಂದ್ರ, ನಮ್ಗೆ ಅನೇಕ ಕಾರ್ಯಕ್ರಮಗಳ ಒತ್ತಡ ಇದೆ, ಆದರೂ ಈ ದಿನ ಇಂತಹ ಒಂದು ಕಾರ್ಯಕ್ಕೋಸ್ಕರ ಅದನ್ನೆಲ್ಲ ರದ್ದುಗೊಳಿಸಿ ಬಂದು ನನಗೆ ಬಹಳ ಸಂತೋಷವಾಗಿದೆ. ನಿಮ್ಮನ್ನೆಲ್ಲ ನೋಡಿ ಇಲ್ಲಿನ ಹೊಲೆಯರಿಗೆ ಮಾದಿಗರಿಗೆ ನೀರಿನ ತೊಂದರೆ ಅಪಾರವಾಗಿದೆ ಎಂದು ಮನಗಂಡು ಇಲ್ಲಿ ದೊಡ್ಡ ಕೆರೆಯೊಂದನ್ನು ನಿರ್ಮಾಣ ಮಾಡಬೇಕೆಂದು ಏರ್ಪಾಟ್ ಮಾಡಿದ್ದೇವೆ ಎಂದು ಸರ್ಕಾರ ಹರಿಜನ ಗಿರಿಜನರಿಗಾಗಿ ಹಾಕಿಕೊಂಡ ದೊಡ್ಡ ಯೋಜನೆಯೊಂದರ ಸಂಗ್ರಹ ವರದಿಯನ್ನು ಜನರಿಗೆ ಮಂತ್ರಿಗಳು ವಿವರಿಸಿದರು. ಅಲ್ಲಿಯ ಜನಕ್ಕೆ ಎಷ್ಟು ಅರ್ಥವಾಯಿತೋ ಇಲ್ಲವೋ, ದೊಡ್ಡ ಅಧಿಕಾರಿಗಳು ಚಪ್ಪಾಳೆ ಹೊಡೆದಾಗಲೆಲ್ಲ ಚಿಕ್ಕ ಅಧಿಕಾರಿಗಳು ಮತ್ತೆ ಅವರನ್ನು ನೋಡಿ ಪ್ರಜೆಗಳು ಚಪ್ಪಾಳೆಯಂತೂ ಹೊಡೆದದ್ದು. ನಂತರ ಕೆರೆಗಾಗಿ ಶಂಕುಸ್ಥಾಪನೆಯ ಕಾರ್ಯ ನೆರವೇರುವ ಹೊತ್ತಿಗೆ ಹೊಲೆಯರ ಗುಂಪಿನಲ್ಲಿ ಸಂತೋಷ ತಾಂಡವವಾಡುತ್ತಿತ್ತು. ಅವರ ಮುಖಂಡ ಚೋಮ ತಾನೇ ಖುದ್ದಾಗಿ ಮಂತ್ರಿಗಳಿಗೆ ಕೃತಜ್ಞತೆ ತಿಳಿಸಿದಾಗ ಮಂತ್ರಿಗಳು ಅವನ ಕೈಗೊಂದು ಹಾರ ಕೊಟ್ಟದ್ದು ನೋಡಿ ಜನ ನಿಬ್ಬೆರಗಾದರು. ಅವರ ಗುಣಗಾನ ವಿಧವಾಗಿ ನಡೆದಿತ್ತು. ತಿಮ್ಮನಹಳ್ಳಿಯಲ್ಲಿ ಕೆರೆ ಕಟ್ಟುತ್ತೇವೆ, ಸುತ್ತಮುತ್ತಲಿನ ಹಳ್ಳಿಯ ಜನರಿಗೆ, ಅದರಲ್ಲೂ ಮುಖ್ಯವಾಗಿ ಹೊಲೆಯರಿಗೆ ನೀರಿನ ಕಷ್ಟ ತಪ್ಪುತ್ತದೆ ಎಂದು ಡೆಪ್ಯೂಟಿ ಕಮಿಷನರ್ ಅವರು ಪುನಃ ಒತ್ತಿ ಹೇಳಿ ಈ ಕೆಲಸಕ್ಕೆ ಎಲ್ಲರೂ ನೆರವಾಗಬೇಕೆಂದು ಕೇಳಿಕೊಂಡರು. ಜನರಂತೂ ಸಂತೋಷದಿಂದ ಈ ಸಲಿ ತಾವಾಗಿಯೇ ಚಪ್ಪಾಳೆ ಹೊಡೆದರು. ಅಲ್ಲಿಗೆ ಮುಗಿಯಿತು ಅಂದಿನ ಕಾರ್ಯಕ್ರಮ. 4 ವರ್ಷಗಳೂ ಉರುಳಿದವು. ಈ ಘಟನೆ ಸನ್ 1978 ಜೂನ್ 6ನೇ ತಾರೀಖು ವಿಧಾನಸಭೆಯಲ್ಲಿ ನಡೆದ ಚರ್ಚೆ. ವಿರೋಧ ಪಕ್ಷದ ಶಾಸಕರೊಬ್ಬರು, ತಾಲ್ಲೂಕ್ ತಿಮ್ಮನಹಳ್ಳಿಲಿ ಕೆರೆ ತೆಗೆಸಲು ಸರ್ಕಾರ 1974ರಲ್ಲಿ 75,000 ರೂಪಾಯಿಗಳನ್ನ ಮಂಜೂರು ಮಾಡಿತ್ತು. ಆದರೆ ಆ ಹಳ್ಳಿಲಿ ಇದುವರೆಗೂ ಕೆರೆ ಅಗಿಸಿದ ಹಾಗೆ ಕಾಣಲೇ ಇಲ್ಲ, ಕಾರಣ ಏನು? ಮಂತ್ರಿಗಳು, ನಾನೇ ಆ ಕೆರೆ ಕಟ್ಸಕ್ಕೆ ಹಣ ಮಂಜೂರು ಮಾಡಿದೆ, ಸ್ವತಃ ಶಂಕುಸ್ಥಾಪನೆ ಸಹ ಮಾಡಿದೆ. ಆ ಕಾರ್ಯ ಸರಿಯಾಗಿ ನೆರವೇರಿಸಬೇಕು ಅಂತ ಅದಕ್ಕೆ ಡೆಪ್ಯೂಟಿ ಕಮಿಷನರ್ಗೆ ಅಮಲ್ದಾರರಿಗೆ ಒಪ್ಪಿಸಿ ಬೇಗನೆ ಕೆರೆ ಕಟ್ಸಲು ಹೇಳಿ ಬಂದಿದ್ದೆ. ಆ ಬಗ್ಗೆ ತನಿಖೆ ನಡೆಸೋಣ, ಆಮೇಲೆ ಹೇಳ್ತೀನಿ. ಮಂತ್ರಿಯ ಕಡೆಯ ಶಾಸಕರು, ಮಂತ್ರಿ ಮಹಾಶಯರು ಹೇಳಿದ್ದು ನಿಜ, ಆದರೆ ಮಾನ್ಯ ವಿರೋಧಿ ಪಕ್ಷದ ಶಾಸಕರಿಗೆ ಅಲ್ಲಿ ಕೆರೆ ಕಟ್ಟಿಸ್ಲಿಲ್ಲ ಅನ್ನೋದು ಹೇಗೆ ಗೊತ್ತು? ಅವರೇನು ಈ ಕಮಿಟಿಲಿ ಇರ್ಲಿಲ್ವಲ್ಲ? ಅದಕ್ಕೆ ಉತ್ತರ ಪ್ರತಿಪಕ್ಷದ ಶಾಸಕ, ಆ ಗ್ರಾಮದ ಒಲೆಯರು ಕೆಲವರು ಕೆರೆ ಕೆಲಸ ಬೇಗ ಆರಂಭಿಸಿ ಅಂತ ನನ್ನಲ್ಲಿ ಕೇಳ್ಕೊಂಡಾಗ ನಾನೇ ಸ್ವತಃ ಹೋಗಿ ನೋಡ್ಕೊಂಡ್ ಬಂದಿದ್ದೀನಿ. ಅಲ್ಲಿ ಕೆರೆ ಹೋಗ್ಲಿ ಒಂದು ಸಣ್ಣ ಹಳ್ಳ ಕೂಡ ಕಾಣಿಸ್ಲಿಲ್ಲ. ಸರ್ಕಾರ ನಿಜವಾಗಿ ಕೆರೆ ಕಟ್ಸಿದ್ರೆ ಅದು ಮಾಯಾ ಹೆಂಗ್ರಿ ಆಯ್ತು? ರೆಕ್ಕೆ ಮೂಡ್ ಆರೋಯ್ತೇನ್ರಿ? ಅದಕ್ಕೆ ಮಂತ್ರಿಗಳ ಉತ್ತರ, ಮಾನ್ಯ ಶಾಸಕರ ಪ್ರಶ್ನೆಗೆ ಉತ್ತರ ಕೊಡಕ್ಕೆ ನನಗೆ ಸಿದ್ಧತೆ ಕಡಿಮೆ. 1 ವಾರದ ಅವಧಿ ಕೊಡಿ, ಆ ಕೆರೆಗೆ ಸಂಬಂಧಿಸಿದ ಫೈಲ್ ತರಿಸಿ ಎಲ್ಲ ಪರಿಶೀಲನೆ ಮಾಡಿ ನಾನೇ ಹೇಳ್ತೀನಿ. ಆಯಿತು. 1 ವಾರ ಕಳೆಯಿತು. 1 ವಾರದ ನಂತರ ಶಾಸನದ ಸಭೆಯಲ್ಲಿ ಮಾನ್ಯ ವಿರೋಧ ಪಕ್ಷದ ಶಾಸಕರ ಹೇಳಿಕೆಯಂತೆ
ತಿಮ್ಮನಹಳ್ಳಿ ಗ್ರಾಮದ ಕೆರೆ ವ್ಯವಹಾರಕ್ಕೆ ಸಂಬಂಧಿಸಿದ ಕಾಗದಾಪತ್ರಗಳನ್ನು ಆಮೂಲಾಗ್ರವಾಗಿ ನೋಡಿದ್ದಾಯಿತು. ಅದರ ವಿವರಗಳ ಸಂಗ್ರಹವಾದ ವರದಿಯೊಂದನ್ನು ತಯಾರಿಸಲಾಗಿದೆ. ಅದು ಹೀಗಿದೆ. ಸನ್ 1974 ಏಪ್ರಿಲ್ ತಿಂಗಳ 5ನೇ ತಾರೀಖು ತಿಮ್ಮನಹಳ್ಳಿ ಗ್ರಾಮದ ಹೊಲೆಯರ ಚೋಮನ ಮುಖಂಡತ್ವದಲ್ಲಿ ಅಲ್ಲಿನ ಹೊಲೆಯರ ಗುಂಪು ನೀರಿನ ತೊಂದರೆ ಪರಿಹಾರ ಮಾಡಬೇಕೆಂದು ಕೇಳಿಕೊಂಡಾಗ ನಾವು ಸುತ್ತಮುತ್ತಲ ಹಳ್ಳಿಗಳ ಯೋಗಕ್ಷೇಮವನ್ನು ದೃಷ್ಟಿಯಲ್ಲಿಟ್ಟುಕೊಂಡು ಕೆರೆ ಕಟ್ಟಿಸಲು ನಿರ್ಧರಿಸಿ ಆ ಬಾಬ್ತಿನ ಖರ್ಚಿಗಾಗಿ 75,000 ರೂಪಾಯಿ ಮಂಜೂರು ಮಾಡಿದೆವು. ನಾನೇ ಸ್ವತಃ ಏಪ್ರಿಲ್ 18ನೇ ತಾರೀಖು ಅಲ್ಲಿಗೆ ಹೋಗಿ ಶಂಕುಸ್ಥಾಪನೆ ಮಾಡಿದೆವು. ನಂತರ ಸನ್ 1975 ಇಸ್ವಿಯಲ್ಲಿ ಆ ಊರಿನಲ್ಲಿ ಕೆರೆ ಕಟ್ಟಿಸಿದಂತೆ ಬಿಡಿಒ ಮತ್ತೆ ಅಮಲ್ದಾರರು ಇನ್ಸ್ಪೆಕ್ಷನ್ ರಿಪೋರ್ಟ್ ಕಳಿಸಿದರು. 1977ರಲ್ಲಿ ನಮ್ಮ ಶಾಸಕರು ತಿಮ್ಮನಹಳ್ಳಿಯಲ್ಲಿ ಕಟ್ಟಿಸಿದ ಕೆರೆಯಿಂದಾಗಿ ಊರಿನಲ್ಲಿ ನೊಣ ಸೊಳ್ಳೆಗಳ ಕಾಟ ಅಧಿಕವಾಗಿದೆ, ನೀರಿನಲ್ಲಿ ವಿಷಕ್ರಿಮಿಗಳು ಸೇರಿ ಜನರ ಆರೋಗ್ಯ ಕೆಡ್ತಾ ಇದೆ, 4 ಜನರು ವಾಂತಿ ಭೇದಿಯಾಗಿ ಸತ್ತೋಗಿದ್ದಾರೆ, ವೈದ್ಯರು ಕಾಲರಾ ಎಂದು ಅನುಮಾನ ಪಡ್ತಾ ಇದ್ದಾರೆ, ಜೊತೆಗೆ ಮಳೆ ಬಂದಾಗ ಕೆರೆ ಏರಿ ಒಡೆದು ಅಕ್ಕಪಕ್ಕದ ಹೊಲ ಗದ್ದೆಗಳಿಗೆ ನೀರು ನುಗ್ತಾ ಇರೋದ್ರಿಂದ ಅವರ ಬೆಳೆಗಳಿಗೆ ಅಪಾರ ಹಾನಿ ಒದಗ್ತಾ ಇದೆ ಎಂದು ರೈತರೆಲ್ಲ ದೂರಿಡ್ತಾ ಇದ್ದಾರೆ. ಆ ಕೆರೆ ಮುಚ್ಚಿಸಲು ಊರಿನ ಜನ ತಮ್ಮ ಅನುಮತಿ ಕೊಟ್ಟಿದ್ದಾರೆ ಎಂದು ಹೆಬ್ಬೆಟ್ಟು ಗುರುತುಗಳಿರುವ ಅರ್ಜಿಯೊಂದಿಗೆ ನಮ್ಮ ಪಕ್ಷದ ಶಾಸಕರ ಜೊತೆಗೆ ಪ್ರಜೆಗಳ ಆರೋಗ್ಯದ ದೃಷ್ಟಿಯಿಂದ ಕೂಡಲೇ ಕೆರೆ ಮುಚ್ಚಿಸಬೇಕೆಂದು ಅರ್ಜಿ ಕೊಟ್ಟು ಕೆರೆ ಮುಚ್ಚಿಸುವ ಖರ್ಚಿಗೆಂದು 15,000 ರೂಪಾಯಿ ಸಹ ಮಂಜೂರು ಮಾಡಿಸಿಕೊಂಡರು. ಹೀಗಾಗಿ 1977 ಅಕ್ಟೋಬರ್ನಲ್ಲಿ ಆ ಕೆರೆ ಮುಚ್ಚಿದ ಬಗ್ಗೆ ರೆವೆನ್ಯೂ ಇನ್ಸ್ಪೆಕ್ಟರ್ ರಿಪೋರ್ಟ್ ಕಳಿಸಿದ್ದಾರೆ. ಆದುದರಿಂದಲೇ ಮಾನ್ಯ ವಿರೋಧಿ ಪಕ್ಷದ ಶಾಸಕರಾದ ರಾಮಕೃಷ್ಣಪ್ಪನವರಿಗೆ ಆ ಕೆರೆ ಕಾಣಿಸಲಿಲ್ಲ ಎಂದು ಮಂತ್ರಿಗಳು ಫೈಲ್ ಮುಚ್ಚಿ ಕೆಳಗಿಟ್ಟರು. ಈ ವರದಿ ಕೇಳುತ್ತಾ ಮೀಸೆಯ ಮರೆಯಲ್ಲೇ ಕುಟಿಲ ನಗೆ ನಗುತ್ತಾ ಕುಳಿತಿದ್ದ ಶಾಸಕ ಸೂರಪ್ಪನ ಕಡೆಗೆ ಪಾಪ ಅಮಾಯಕ ಮಂತ್ರಿಗಳು ನೋಡಲಿಲ್ಲ. ಹೀಗಾಗಿ ವಿರೋಧ ಪಕ್ಷದ ಶಾಸಕ ಸುಮ್ಮನಾಗಬೇಕಾಯಿತು. ಇದೇ ಸಮಯದಲ್ಲಿ ತಿಮ್ಮನಹಳ್ಳಿ ಪಂಚಾಯಿತಿ ಕಚೇರಿಯಲ್ಲಿ ಚೋಮ ಕೆರೆ ಕೆಲಸ 4 ವರ್ಷವಾದರೂ ಪ್ರಾರಂಭಿಸಿಲ್ಲ, ಬೇಗನೆ ಪ್ರಾರಂಭಿಸಬೇಕೆಂದು ಸರ್ಕಾರಕ್ಕೆ ಮನವಿ ಮಾಡುವ ಕಾಗದವನ್ನು ಶಾಮಣ್ಣನಿಂದ ಬರೆಸಲೆಂದು ಮೆಟ್ಟಲು ಬಳಿ ಬಂದು ನಿಂತಿದ್ದ. ಒಂದು ಕಾಲು ಹಿಂದಿಟ್ಟು ಇನ್ನೊಂದು ಕಾಲನ್ನು ಮುಂದಕ್ಕೆ ಹಾಕಿ ನಡೆಯುತ್ತಿರುವ ಭಂಗಿಯಲ್ಲಿದ್ದ ಬಾಪೂಜಿ ಅವನ ಕಡೆಗೆ ಕರುಣೆಯಿಂದ ನೋಡಿ ನಕ್ಕರು. ಇದುವರೆಗೂ ಈ ಕಥೆಯನ್ನು ಓದಿದವರು BR ಸುಧೀಂದ್ರನಾಥ್.